ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ನಾವು ನಿಮ್ಮ ಯಶ್ ಹಾಗೆ ಪದ್ಮ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಆ್ಯಕ್ಚುಲಿ ನಾವು ಆಷಾಢ ಶುಕ್ರವಾರ ಅಲ್ವಾ, ಸೊ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ನಾನು ಪ್ಲಾನ್ ಮಾಡಿ ಸೊ ಮನೆ ಸ್ವಲ್ಪ ಕ್ಲೀನ್ ಮಾಡೋದಿದೆ. ಮನೆ ಕ್ಲೀನ್ ಮಾಡಿ ಮುಗಿಸಿ ಕಾರ್ ವಾಶ್ ಮಾಡಿಕೊಂಡು ಸ್ನಾನ ಮಾಡಿ ಹೊರಡ್ತೀವಿ. ಬನ್ನಿ, ಅವಳು ಮನೆ ಕ್ಲೀನ್ ಮಾಡೋ ಅಷ್ಟರಲ್ಲಿ ನಾವು ಹೋಗಿ ಕಾರ್ ವಾಶ್ ಮಾಡ್ಕೊಂಡು ಬರೋಣ. ಅದೇ ಆ್ಯಕ್ಚುಲಿ ಟೈಮ್ ಜಾಸ್ತಿ ಹಿಡಿಯೋದು. ಈ ಎಲೆಕ್ಟ್ರಿಕ್ ವೆಹಿಕಲ್ ತೊಗೊಂಡೋಗಿಂದ ಕಾರ್ ಸ್ವಲ್ಪ ಯೂಸ್ ಮಾಡೋಕ್ಕೆ ಕಡಿಮೆ ಮಾಡಿದೆ. ಒಂದು 10-12 ಡೇಸ್ ಆಯಿತು ಕಾರ್ನ ಆ್ಯಕ್ಚುಲಿ ಹೊರಗಡೆ ತೊಗೊಂಡೋಗಿ. ಎಷ್ಟು ಗಲೀಜು ಆಗ್ಬಿಟ್ಟಿದೆ ಅಂತ ತೋರಿಸ್ತೀನಿ. ಫುಲ್ ಬಲೆ ಕಟ್ಕೊಂಡ್ಬಿಟ್ಟಿದೆ, ಹಿಂಗಾಗಿದೆ. ಗೈಸ್, ಕಾರ್ ವಾಶ್ ಮಾಡ್ಕೊಂಡು ಮನೆಗೆ ಬಂದೆ. ಬರೋಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡಿ ಅವಳು ಸ್ನಾನ ಮಾಡ್ಕೊಂಡು ಪೂಜೆಗೆ ರೆಡಿ ಮಾಡ್ತಿದ್ದಾಳೆ ಈಗ. ಸೊ ಮನೇಲಿ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೊರಡಬೇಕು. ಎಷ್ಟು ಬೇಗ ಆದರೆ ಅಷ್ಟು ಬೇಗ ಹೊರಡೋದು ಬೆಸ್ಟು, ಬಿಕಾಸ್ ಫ್ರೈಡೇ ಅಲ್ವಾ, ತುಂಬ ಜನ ಬರ್ತಾರೆ, ಫುಲ್ ರಶ್ ಆಗಿಬಿಡುತ್ತೆ ಅಂತ ನಾನು. ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ. ಆ್ಯಕ್ಚುಲಿ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಿ, ಬಟ್ ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ. ಸೊ ಪೂಜೆ ಮುಗಿಸ್ಕೊಂಡು ಆಮೇಲೆ ತಿನ್ಕೊಂಡು ಬರ್ಬೇಕು. ಒಂದು 7 o'clock ಆಗುತ್ತಾ? ಜನ ಹೆಂಗಿರ್ತಾರೆ ಅದ್ರ ಮೇಲೆ ಡಿಪೆಂಡು. ಜನ ಇರ್ತಾರೆ, ಆಷಾಢ ಅಲ್ವಾ, ನೋಡ್ಬೇಕಲ್ವ. ಬೇಗ ಹೋಗೋಣ ಅಂತ ಇವ್ರು ಲೇಟ್ ಮಾಡಾಕದ್ಲು. ಸೊ ಗೈಸ್, ಇವಾಗ ಹೊರಟಿದ್ದೀವಿ. 35 minutes ತೋರಿಸ್ತಾ ಇದೆ, ಬಟ್ ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಎಷ್ಟು ಜನ ಬಂದಿರ್ತಾರೋ ಗೊತ್ತಿಲ್ಲ. ಗೈಸ್, ವಿ ಹ್ಯಾಡ್ ಸ್ಟಾಪ್ ಟು ಡ್ರಿಂಕ್ ಎಳ್ನೀರು. ಹೌದೌದು, ಇಲ್ಲಿದೆ ದೇವಸ್ಥಾನ. ಇದೆ, ಬಟ್ ಅದೇ ನೋಡ್ತಾ ಎಲ್ಲ ಹೋಗ್ತಿದಾರೆ ನೋಡಿ ಅಲ್ಲಿ. ಎಲ್ಲಿ ಹೋಗ್ತಾವ್ರೆ ಇವರೆಲ್ಲ ಅದಕ್ಕೆ ಸ್ಟಾಪ್ ಮಾಡ್ಕೊಂಡು. ಇಷ್ಟು ಜನ ಸ್ಟಾಪ್ ಮಾಡಿದಾರೆ ಅಂದ್ರೆ ಆಬ್ವಿಯಸ್ಲಿ ಇಲ್ಲಿ ಓಪನ್ ಇರುತ್ತೆ ಅಂತಾನೆ ಅರ್ಥ. ಸಂದೇಗೊಂದಿಯಲ್ಲೆಲ್ಲ ಹೋಗ್ತಾ ಇದೀವಿ. ಬಿಟ್ಕೊಳ್ಳಿ ಒಂಚೂರು. ಯಾವ್ದು ಬೇಕು ಅದೆಲ್ಲ ಬೇರೆ ಟೈಮಲ್ಲಿ ಮಾಡ್ಬೇಕು. ನಾನು ಇವಾಗ ಎಲ್ಲಿ ನಿಂಗೆ ಬಿಡೋದೇ ಇಲ್ಲ, ಜನ ಜಾಸ್ತಿ ಇರ್ತಾರೆ. ಗೈಸ್, ದೀಪ ಏನೋ ತಗೊಂಡ್ಲು, ಬಟ್ ಒಳಗಡೆ ಹಚ್ಚಕ್ ಬಿಡಲ್ವಂತ. ಬಿಕಾಸ್ ತುಂಬಾ ಜನ ಇರ್ತಾರಲ್ವಾ ಇವತ್ತು ಆಷಾಢದಲ್ಲಿ. ಸೊ ಎಲ್ಲಾರು ಇಲ್ಲೇ ಇದಾರೆ. ಮ್ಯಾಚ್ ಬಾಕ್ಸ್ ಹೊರ ಕೊಟ್ರ. ಆ ಕಡೆ ಗಿಡ ಹಾ. ಇದು ಎಂಟ್ರಿ ಎಷ್ಟು? 30 ಹೌದು, ಇಬ್ರಿಗ? ಆ ಕಡೆಯಿಂದ ಬಂದಿದ್ರೆ ಏನು ಮಾಡೋಂಗಿಲ್ಲ. ಒಳ್ಳೆ ದರ್ಶನ ಆಯ್ತು. ಸೊ ಇನ್ನೊಂದು 15 minutes ಏನಾದ್ರು ಲೇಟ್ ಆಗಿ ಬಂದಿದ್ರೆ ಮಹಾಮಂಗಳಾರತಿಗೆ ಆಕ್ಚುಲಿ ಕ್ಲೋಸ್ ಮಾಡ್ಬಿಡ್ತಿದ್ರು. ಒಂದು 1/2 hour ಬಿಡ್ತಿರ್ಲಿಲ್ವಂತೆ. ಕರೆಕ್ಟ್ ಟೈಮಿಗೆ ಬಂದು ದರ್ಶನ ಮುಗಿದ. ಸಮಾಧಾನ ಆಯ್ತು. ಯೂಟ್ಯೂಬ್ಗೆ ಬಂದಿಲ್ವಾ ಅಣ್ಣ? ಪವನ್ ಹತ್ರ ಅದೇ ಕ್ಲೈಂಟ್ಸ್ ವಿಡಿಯೋ ಕೊಟ್ಬಿಟ್ರೆ ನಮ್ ಸಾಕ. ಇನ್ನೊಂದೇನಂದ್ರೆ ಇದೆಲ್ಲ ಅವಾಗ್ಲೇ ಮಾಡ್ತಾ ಇದ್ರಲ್ಲ, ಖುಷಿ ಆಯ್ತು ನನ್ಗೆ. ಮಾಡ್ತಿದ್ದಾರೆ ಅಣ್ಣವರು
ಹಾಕೊಂಡ್ ಬಂದೆ ಬಟ್ ಅಲ್ಲಿ ಅಂದ್ರೆ ಎಲ್ಲೂ ಮಾಡ್ಲಿಲ್ಲ. ಗರ್ಭಗುಡಿ ಅಲ್ಲ, ಈ ಕಡೆ ಮಾಡ್ಬೋದು. ಈ ಶನೇಶ್ವರ ಗುಡಿ ಇದೆಲ್ಲ ಹೌದು. ಅಲ್ಲಂತ ಹಿಂಗ್ ಮಾಡ್ಬೋದು. ಎಷ್ಟು ಜನ ಮಾಡ್ತಾರೆ ನನಗ್ ಗೊತ್ತಿದ್ರೆ ನಾನು ಎಲ್ಲ ಹೇಳ್ತೀನಿ. ಗೈಸ್ ಹೊಟ್ಟೆ ಹಸಿದಿತ್ತು ಅಂತ ಫಸ್ಟ್ ಚಾಟ್ಸ್ ತಿನ್ನೋಣ ಅಂತ ಅನ್ಕೊಂಡ್ವಿ. ಅದಾದ್ಮೇಲೆ ಆ ಕಡೆ ಫುಲ್ ಟ್ರಾಫಿಕ್ ಇತ್ತು. ಸೊ ಮನೆ ಹತ್ರ ಮೋಮೋಸ್ ಚೆನ್ನಾಗ್ ಮಾಡ್ತಾರೆ ಅಂತ ಮೋಮೋಸ್ ತಗೊಳಕ್ ಬಂದ್ವಿ. ಸುಮ್ನೆ ಗೊತ್ತಿಲ್ಲ ಏನೋ ಒಂದ್ ಚಿಕ್ಕ ಮಾತ್ ಅಂದ್ಬಿಟ್ಟೆ. ಅದು ಬೈದಿದ್ದು ಅಲ್ಲ, ಇಲ್ಲ ಜೊತೆ ನಿಂತಿದ್ದವಳು ದೂರಕ್ಕೆ ಹೋಗ್ಬಿಟ್ಟಿದ್ದಾಳೆ ತಿನ್ನಕ್ಕೆ. ಅಲ್ಲಿ ಯಾರನ್ನ ನೋಡ್ದವ್ರು ಇನ್ನೇನ್ ಅನ್ಬಿಟ್ನ ಅನ್ಕೋಬೇಕು. ಗೈಸ್ ಇವಳಿಲ್ಲಿ ಗ್ಲೌಸ್ ಅನ್ನ ಕೇಳ್ಕೊಂಬರ್ತೀನಿ ಅಂತ ಒಳಗಡೆ ಹೋಗಿದ್ದಾಳೆ. ಬರೋಷ್ಟರಲ್ಲಿ ಎಲ್ಲಾರು ಬಚ್ಚಿಟ್ಕೊಂಡ್ಬಿಡೋಣ ಅಂತ ಪ್ಲಾನ್ ಮಾಡ್ತಿದ್ದೀನಿ. ಸ್ವಲ್ಪ ಹೊತ್ತು ಆಟ ಆಡ್ತೀನಿ, ಕಾಲ್ ಮಾಡಿದ್ರು ಪಿಕ್ ಮಾಡಲ್ಲ, ನೋಡೋಣ. ನೋಡ್ಬಿಟ್ಲು. ನಾನು ಕ್ಯಾಮ್ರಾ ಆನ್ ಮಾಡ್ಕೊಂಡು ಆ ಕಡೆ ಹೋಗೋಣ ಅಂತ ನೋಡ್ತಾ ಇದ್ದೆ, ಗ್ಯಾಪ್ ಅಲ್ಲಿ ನೋಡ್ಬಿಟ್ಟೆ. ನೀನು ಹೋಗ್ಬಿಟ್ಟಿದ್ಯಾ ನಿಜವಾಗ್ಲೂ ಅನ್ಕೊಂಡೆ ನಾನು. ಅಲ್ಲ ನೋಡಿ ಚೆನ್ನಾಗಿದೆ. ನಾನ್ ನನ್ನ ತೋರಿಸ್ತಾ ಇದ್ದೀನಿ. ನೀನ್ ಸೂರ್ಯ ಸುಡ್ತೀಯ ನೀನು ಚಂದ್ರನ್ ತರ ಕಾಮನ್. ಗೈಸ್ ಮೋಮೋಸ್ ತಿನ್ಕೊಂಡು ಈಗ ಜಸ್ಟ್ ಮನೆಗೆ ವಾಪಸ್ ಬಂದ್ವಿ. ಇವಳು ಡ್ರಾಮಾ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ. ನಾನು ಅಲ್ಲೇನೋ ಬೈದೆ ಅಂತ ಹೇಳ್ಬಿಟ್ಟು ಇವಾಗ ಬಿರಿಯಾನಿ ಮಾಡ್ಕೊಡಲ್ಲ ಅಂತ. ಇಷ್ಟೊತ್ತು ಬಿರಿಯಾನಿ ಮಾಡ್ಕೊಡ್ತೀನಿ ಚೆನ್ನಾಗಿ ಅಂತೆಲ್ಲ ಹೇಳ್ಬಿಟ್ಟು ಗೈಸ್ ತಲೆ ಸಿಕ್ಕಾಬಿಟ್ಟೆ ನೋಡ್ತಾ ಇದೆ ಇವತ್ತು. ಒಂದು ಸ್ಟ್ರಾಂಗ್ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಬಿರಿಯಾನಿ ಮಾಡಕ್ ಸ್ಟಾರ್ಟ್ ಮಾಡ್ಕೋತೀವಿ. 1 ಗಂಟೆ ಆಯ್ತು ನಾವು ಅಡುಗೆ ಮಾಡ್ತೀವಿ ಅಂತ ಹೇಳಿ, ಇನ್ನ ನಿಂತ್ಕೊಂಡೇ ಇದ್ದಾಳೆ ಸುಮ್ಮನೆ. ಅಡುಗೆ ಮಾಡಕ್ ಸ್ಟಾರ್ಟ್ ಕೂಡ ಮಾಡಿಲ್ಲ. ಚಿಕನ್ ತೊಳ್ಕೊಡು. ಹಿಂಗೆ ನಾನಿಲ್ಲ ಅಂದ್ರೆ ಇವಳು ಕೈ ಕಾಲು ಆಡಲ್ಲ. ಎಲ್ಲದಕ್ಕೂ ನಾನು ಇರ್ಬೇಕು, ನಾನೇ ಹೇಳ್ಬೇಕು, ನಾನೇ ಮಾಡ್ಕೊಡ್ಬೇಕು. ಇಲ್ಲಿ ಸೊಂದಲ್ಗೆ ಜಾಗನೇ ಬಿಡ್ತೀರಾ, ಏನು ಮಾಡಕ್ಕಾಗಲ್ಲ ನಾನು. Guys, we are starting to prepare. ಏನ್ ಬಿರಿಯಾನಿ ಇದು? ಚಿಕನ್ ತಂದೂರಿ ಬಿರಿಯಾನಿ. ಎಸ್, ತಂದೂರಿ ಬಿರಿಯಾನಿ. ಇವಳು ರಾ ಚಿಕನ್ ಮುಟ್ಟಲ್ಲ, ಚಿಕನ್ ತೊಳ್ಕೊಡೋದು ಅದು ಇದು ಕೆಲಸ ಎಲ್ಲ ನಮ್ದೆ. ಚಿಕನ್ ರೆಡಿ ಇದೆ ಮ್ಯಾಮ್, ತೊಳ್ದಿದ್ದೀನಿ. ಮ್ಯಾರಿನೇಟ್ ಮಾಡಿ. ಇಷ್ಟಕ್ಕೂ ಮ್ಯಾಮ್? ಹೌದು ಸರ್. ಇಷ್ಟಕ್ಕೂ ಮಾಡ್ಬೇಕಾ? ಬೇಡ್ವಾ? ಇಷ್ಟಕ್ಕೆ ಯಾರು ಮಾಡ್ತಾರೆ ಚಿಕನ್ ಬಿರಿಯಾನಿ? ಸರಿ ಆಚೆ ಹಾಕಲ್ಲ ಮ್ಯಾಮ್? ಆಚೆ ಆದ್ರೂ ಇವಾಗ ಮಾಡ್ತೀವಿ ಬೇಡ ಅಲ್ಲ. ಮಚ್ ಚಿಚಿಗ ಬಿರಿಯಾನಿಗ ಸಾಕು, ಇನ್ನಷ್ಟು ಮಾಡ್ತಾರೆ. ಬಿರಿಯಾನಿಗೆ ಹಾಕ್ತೇವೆ ಜಾಸ್ತಿ ಕಲಿಸಿರ್ಬಾರ್ದು. ಅದಕ್ಕೆ ಅದ್ರಲ್ಲಿ ನೋಡು ಫಸ್ಟ್ ಇಂಗ್ರೀಡಿಯೆಂಟ್ಸ್ ಹೆಂಗಿದೆ. Ingredients required: chicken 300 grams, curd 1.5 teaspoon, lemon juice half lemon. ಬೇಕಂತ garlic, ginger, red chili powder, salt, coriander seeds, cumin. ಇಂಗ್ರೀಡಿಯೆಂಟ್ಸ್ ಅಲ್ಲ, ಇಂಗ್ರೀಡಿಯೆಂಟ್ಸ್ ನೀನ್ ಹೇಳಿದ್ದು. ಸಾರಿ, ಓ ಮೈ ಗಾಡ್. ಏನ್ ಮಾಡೋದು? ಇಂಗ್ರೀಡಿಯೆಂಟ್ಸ್ ನೋಡು, ಒಂದು ಇಂಗ್ರೀಡಿಯೆಂಟ್ಸ್ ನೋಡಿದ್ರೆ ಫಸ್ಟ್ ಹೇಳಿದ್ದಾರೆ ಏನೇನ್ ಬೇಕು ಅಂತ. ಇಂಗ್ರೀಡಿಯೆಂಟ್ಸ್ ರಿಕ್ವೈರ್ಡ್ ನಾನು ಹೇಳ್ತೀನಿ ಕೇಳು. ಇಂಗ್ರೀಡಿಯೆಂಟ್ಸ್ ರಿಕ್ವೈರ್ಡ್: ಚಿಕನ್, ಮೊಸರು, ಲೆಮನ್. ಇದಕ್ಕೆ ಹೌದೇನು? ನಾನು ಹೇಳ್ತೀನಿ. ಸಾಲ್ಟ್ ಅದೆಲ್ಲ ಏನ್ ಬೇಡ. ಬೇಡ. ಮೊಸರಲ್ಲಿದೆ? ಮೊಸರು ಫ್ರಿಡ್ಜ್ ಅಲ್ಲಿ ಇದೆ. ಸಾಕಲ್ಲ? ಹಾ ಸಾಕ್ ಸಾಕ್ ಸಾಕ್. ಸಿಕ್ಕಾಪಟ್ಟೆ ಉರಿತಾರೆ. ಕಟ್ ಮಾಡಿದ್ ನಾನು ಉರಿತದೆಯಾ? ಯಾರು ಕಟ್ ಮಾಡಿದ್ರೇನು? ಇಲ್ಲಿ ಲೆಮನ್ ಹಾಕು ಸ್ವಲ್ಪ. ತಲೆ ಬೇರೆ ನೋಡ್ತಾ ಇದೆ. ಸರಿಯಾಗಿ ಊಟ ಹಾಕಿಲ್ಲ ಇವಳು. ಬಿರಿಯಾನಿ ಮಾಡ್ಕೊಡ್ತಾ ಇಲ್ವಾ? ಇವಾಗ ಮಾಡ್ಕೊಡ್ತಿದ್ಯಾ? ನಾ ಮನೇಲಿ ಹೋಗಿ ಬರ್. ಏಯ್, ಅವಾಗೆಲ್ಲ ನೋಡಿದ್ರು ಮಾಡಲ್ಲ ಅಂತ. ಎರಡು ಹಾಕೊಡ. ಲೆಮನ್ ಹಾಕು.
ಇದನ್ನ ಇಲ್ಲ ಇರ್ಬೇಕು ಸಪರೇಟ್ ಆಗಿರುತ್ತೆ ಬಿರಿಯಾನಿ ಮಸಾಲ ಜೊತೆ ಇದನ್ನ ಮಿಕ್ಸ್ ಬಾಬಾ ನಂಗೂ ಆಗ್ತಾ ಇಲ್ಲ ಕಣ್ಣು. ಇದು ರುಬ್ಬಿಡ್ತೀನಿ ಫಸ್ಟು. ಶುಂಠಿ ಬೆಳ್ಳುಳ್ಳಿ ಆಮೇಲೆ ಆನಿಯನ್ಸ್ ಇಷ್ಟು ಎತ್ತಿ ಇಷ್ಟು ಇದು ಫುಲ್ಲು ಪೇಸ್ಟ್ ಮಾಡ್ಕೊಬೇಕು. ಓಕೆನಾ? ಮೀನ್ವೈಲ್ ಯು ಮ್ಯಾರಿನೇಟ್ ದ ಚಿಕನ್. ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ. ಏನ್ ಹೆಲ್ಪ್ ಮಾಡ್ತಿದ್ಯಾ ನೀನು? ಮಾರಲ್ ಸಪೋರ್ಟ್. ವೆರಿ ನೈಸ್. ಆಗ್ತಾ ಇಲ್ಲ ನನ್ನ ಕೈಲಿ. ಆಗ್ತಾ ಇಲ್ಲ ಕಣಣ. ಕೋಪ ತೀರ್ಸ್ಕೊತಾವಳೆ. ನಾನು ಅನ್ಭವಿಸ್ತಾ ಇದ್ದೀನಿ. ನಾನೇನ್ ಕೋಪ ತೀರ್ಸ್ಕೊತಾ ಇಲ್ಲ. ಬೇಬಿ ಮಿಕ್ಸಿಂಗ್ ಅಲ್ಲ ಆನ್ ಮಾಡ್ಕೊ. ಬೇಬಿ ಈಗ ಹೋಗೇ ಬಂತು ಫುಲ್ಲು. ಸ್ಮೆಲ್ ಬರ್ತಾ ಇದೆ. ಅಯ್ಯೋ ಆಲ್ರೆಡಿ ಇದ್ದಿದ್ದು ದೊಡ್ಡ ಮಿಕ್ಸಿ ಕೆಟ್ಟೋಗಿತ್ತು, ಇದ್ರಲ್ಲಿ ಯೂಸ್ ಮಾಡ್ತಿದ್ವಿ. ಇವಾಗ ಇದೂ ಒಳಗಡೆ ಫುಲ್ ಹೊಗೆ ಬರ್ತಾ ಇದೆ ಸಡನ್ ಆಗಿ. ಎರಡು ಮಿಕ್ಸಿ ಕಡಿಸ್ಬೇಕು. ಹೆಂಗ ಆನ್ ಆಗ್ತಿದೆ, ಹೊಗೆ ಬಂದು ಪರವಾಗಿ ಮುಟ್ನಲ್ಲಿ ಬಿರಿಯಾನಿ ಬೇಕು ಅಂತ ಹೇಳ್ಬಿಟ್ಟು ಅದರಲ್ಲೇ ಮಾಡ್ತಿರೋದು. ಈಗ ಏನಾಗಲ್ಲ, ಪ್ಲಾಸ್ಟಿಕ್ ಅದು. ನೀನ್ ಹೇಳೋದೇನು ಎಣ್ಣೆ ಇರ್ಬೇಕು ಸ್ವಲ್ಪ ಅದ್ರಲ್ಲಿ ಫುಲ್ ಇದಾಗುತ್ತೆ. ಹೌದು, ಅದ ಮೇಲೆ ಕೋಟಿಂಗ್ ಬರ್ಬೇಕಲ್ಲ. ಅದ ಈಗ ಕೋಟಿಂಗ್ ಇದಾಗ್ತದೆ ಇದಕ್ಕೆ ಪೌಡ್ರು. ಅಲ್ಲಮ್ಮ ಪೌಡ್ರ್ ಹಾಕ್ತಿವಿ ಗೊತ್ತಾ ನಾವು, ಕಾರ್ನ್ ಫ್ಲೋರ್. ನಿಂಗೆ ಏನ್ ಬೇಕು? ನಾನು ತಂದೂರಿ ಬಿರಿಯಾನಿ ಮಾಡ್ಕೊಡ್ಬೇಕು ತಾನೆ, ಸುಮ್ನೆ ಇರು. ನಾನು ಕಲ್ತ್ಕೊಳ್ಳೋಣ ಅಂತ. ಈಗ ಇವಾಗ ಏನ್ ಮಾಡ್ಲಿ ಹೇಳು, ನೆಕ್ಸ್ಟ್ ಹೇಳು, ಒಂದು ಪ್ರೊಸೀಜರ್ ಹೇಳ್ಕೊ. ಆಯಿಲ್ ಹಾಕ್ಬಿಟ್ಟು ಫ್ರೈ ಮಾಡ್ಬೇಕು. ಇದ್ರೊಳಗೆ ಆಯಿಲ್ ಹಾಕ್ಬೇಕಾ? ಯಾಕೆ ಮಾಡ್ತಾರದ್ ನೀನ್ ಹೇಳು? ಆಯಿಲ್ ಹಾಕ್ಬಿಟ್ಟು ಫ್ರೈ ಮಾಡು ಅಂದಲ್ಲ. ನಾನು ಹೋಗ್ಬಿಡ್ತೀನಿ ಇವಾಗ, ನಮಗೂ ತಲೆನೋವು ಸ್ಟಾರ್ಟ್ ಆಯ್ತು. ಮಾಡ್ಲಿ ಕೂಡ ಆಯ್ತು, ನಾನು ಮಾಡ್ತೀನಿ. ಮಾಡ್ಲಿಲ್ಲ, ದೊಡ್ಡದು ಪಾತ್ರೆ ಸರಿ. ಏನೋ ಇಲ್ಲಿದೆ, ಎತ್ಕೊ. ಎತ್ಕೊಡು. ನೀನೇ ಏನ್ ಮಾಡ್ದೆ? ನಾನೇನು ಮಾಡಿಲ್ಲ. ಏನು ಮಾಡ್ದೆ? ಮೊದಲು ಒಂದು ಪಾತ್ರೆಯಲ್ಲಿ ಒಂದು ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಟುಕೊಂಡು ಅದರೊಳಗೆ ಎಣ್ಣೆ. ಅಯ್ಯ ನೀನ್ ಸಾಕಾ? ಉಯ್ದಿದ್ದೀನಿ ಅರ್ಧ ಲೀಟ್ರು. ನಿಂಗೆ ಸಾಲಲ್ವಲ್ಲ ಎಷ್ಟು ಹಾಕಿದ್ರು. ಫುಲ್ ತೇಲ್ತಾ ಇರ್ಬೇಕು ಇವಳಿಗೆ. ಎಣ್ಣೆ ಎಷ್ಟು ತೇಲುತ್ತೆ, ಎಷ್ಟು ಹಾಕಿರ್ತೀವಿ ಅದ್ರ ಮೇಲೆ ಟೇಸ್ಟ್ ಡಿಪೆಂಡ್ ಇವಳಿಗೆ. ಆಮೇಲೆ ಅನ್ನನೂ ಅಷ್ಟೇ. ಯಾಕೆ ಹಿಂಗೆ ಮುದ್ದೆ ಆಗಿದೆ ಬಿರಿಯಾನಿಯಲ್ಲಿ ಅಂದ್ರೆ ಎಣ್ಣೆ ಹಾಕಿಲ್ವಲ್ಲ ಅದಕ್ಕೆ ಅಂತ. ಹೌದು, ಉದುದ್ರಾಗ ಬರಕ್ ಬೇಕು ಬೇಕು ಎಣ್ಣೆ ಬೇಕು, ಎಣ್ಣೆ ಹಾಕ್ಲೇಬೇಕು. ಇಲ್ಲ ಹಾಕೊಳ್ಳುತ್ತೆ. ಹಾಕ್ಲಾ ಚಿಕನ್ನು? ಗೈಸ್, ಊಟ ಮುಗೀತು. ಊಟ ಬೇರೆ ಚೆನ್ನಾಗಿತ್ತು. ಗ್ಯಾಪಲ್ಲಿ ಮೂವಿ ಬೇರೆ ನೋಡಿಕೊಂಡು ನಾನು ವೀಡಿಯೋ ಎಂಡ್ ಮಾಡೋದೇ ಮರ್ತ್ಬಿಟ್ಟಿದ್ದೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವೀಡಿಯೋ ಸಿಗೋಣ. ಅಲ್ಲಿವರೆಗೂ ಸಿಯು, ಟಾಟಾ, ಬಾಯ್ ಬಾಯ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಸಿಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.